ಸ್ಟ್ರಾಬೆರಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. GMS CMC ಎರಡನ್ನೂ ಹಾಲಲ್ಲಿ ನೆನೆಸ್ಕೊಳ್ಳೋಣ. ಪ್ರಮಾಣ ಎಷ್ಟು ಅಂತ ತೋರಿಸಿದ್ದೀನಿ. ನೆನೆಸ್ಕೊಂಡ ನಂತರ ಈಗ ಹಾಲಲ್ಲಿ ಮಿಲ್ಕ್ ಪೌಡರು, ಕ್ಯಾಸ್ಟರ್ ಶುಗರು, ಸ್ಟ್ರಾಬೆರಿ ಐಸ್ ಕ್ರೀಮ್ ಪೌಡರ್ ಅಂತ ನಿಮ್ಗೆ ಅಂಗಡಿಲಿ ಸಿಗುತ್ತೆ ನೋಡಿ. ಇದೆಲ್ಲ ಹಾಕೋಣ ಹಾಲಲ್ಲಿ. ಲಿಕ್ವಿಡ್ ಗ್ಲೂಕೋಸ್ ಎಲ್ಲ ಹಾಕಿ ಕೈಯಾಡೋಣ. ಇದೆಲ್ಲ ಹಾಕಿ ಕುದಿಯೋಕೆ ಇಡೋಣ. ಈಗ ಸ್ಟ್ರಾಬೆರಿ ಎಸೆನ್ಸು, ವೆನಿಲಾ ಎಸೆನ್ಸು, ಸ್ಟ್ರಾಬೆರಿ ಫುಡ್ ಕಲರು, ನಂತರ CMC GMS ನೆನೆಸಿಟ್ಕೊಂಡಿದ್ದೀವಲ್ಲ ಅದೆಲ್ಲನೂ ನಾವೀಗ ಹಾಕಿ ಒಂದು ಕುದಿಸಿ ಆರಿಸೋಣ. ಈಗ ಆರಿದ ನಂತರ ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡೋಣ ಅಥವಾ ಚರ್ನ್ ಮಾಡೋಣ. ನಂತರ ಕ್ರೀಮ್ ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡೋಣ. ಮಿಕ್ಸಿಲಿ ಮಿಕ್ಸ್ ಮಾಡಿದ ನಂತರ ತೆಗೆದಿಟ್ಬಿಟ್ಟು ಎಲ್ಲ ಫ್ರೀಝರಲ್ಲಿ 8ರಿಂದ 10 ಗಂಟೆ ತೆಗೆದಿಡೋಣ ನೋಡಿ. ಆಮೇಲೆ ಸ್ಕೂಪಲ್ಲಿ ತೆಗೆದ್ರೆ ಈ ಥರ ಬರುತ್ತೆ. ಭಾಳ ಚೆನ್ನಾಗಿರುತ್ತೆ ಸ್ಟ್ರಾಬೆರಿ ಫ್ಲೇವರು. ಸ್ಟ್ರಾಬೆರಿ ಐಸ್ ಕ್ರೀಮ್ ಕೂಡ ಮನೇಲಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ನಿಮಗೆ. ಭಾಳ ರುಚಿಯಾಗಿರುತ್ತೆ ನೋಡಿ. ಎಷ್ಟು ಫ್ಲೇವರ್ಸ್ ಐಸ್ ಕ್ರೀಮ್ ತೋರಿಸಿದ್ದೀನಿ. ಭಾಳ ಸಿಂಪಲ್. ಒಂದ್ಸತಿ ನಿಮ್ಗೆ ಕಷ್ಟ ಆಗ್ಬೋದು ಬರದೇ ಇದ್ರೆ. ಒಂದ್ಸತಿ ನೀವು ಮಾಡಿಬಿಟ್ರೆ ಕ್ಲೀನಾಗಿ ಬರುತ್ತೆ. ಅಂತ ಕಷ್ಟ ಇಲ್ಲ. ಯಾವ ಫ್ಲೇವರ್ ಆದ್ರೂ ಮಾಡ್ಕೋಬೋದು. ನಾನು ಸುಮಾರು ಫ್ಲೇವರ್ ತೋರಿಸಿದ್ದೀನಿ. ಈ ಸ್ಟ್ರಾಬೆರಿ ಐಸ್ ಕ್ರೀಮ್ ಮಾಡೋದಂತ ಹೇಗೆ ಅಂತೆಲ್ಲ ತೋರಿಸಿದ್ದೀನಿ. ಈಗ ರುಚಿ ಹೇಗಿದೆ ನೋಡೋಣ. ತುಂಬ ಚೆನ್ನಾಗಿದೆ. ಭಾಳ ರುಚಿಯಾಗಿದೆ. ಸ್ಟ್ರಾಬೆರಿ ಫ್ಲೇವರ್ ಭಾಳ ಚೆನ್ನಾಗಿ ಕೊಡ್ತಾ ಇದೆ. ಎಸೆನ್ಸ್ ಹಾಕಿದ್ದೀನಿ ನಾನು. ಹೇಗೆ ಮಾಡಿದ್ರು ಅಂತ ತೋರಿಸಿದ್ದೀನಿ ನೋಡಿ. ಬೇಸಿಗೆಯಲ್ಲಿ ಚೆನ್ನಾಗಿ ಕುತ್ಕೊಂಡು ತಿನ್ಬೋದು ನಾವು. ಹೈಜಿನಿಕ್ ನಾವು ನೋಡಿದ್ರೆ ನಮಗೆ ತುಂಬ ಚೆನ್ನಾಗಿರಬೇಕು ಅಂದರೆ ಮನೇಲೇ ಮಾಡ್ಕೊಂಡು ತಿನ್ಬಹುದು. ನಾನು ಯಾವಾಗೂ ಮಾಡ್ಕೋತಾ ಇರ್ತೀನಿ. ಈಗ ನೋಡಿ ನಿಮಗೆ ಈ ಸಮ್ಮರಲ್ಲಿ ಯಾವಾಗಾದ್ರೂ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ವಾರ 15 ದಿವಸ ಒಂದೊಂದು ಫ್ಲೇವರ್ ಮಾಡ್ಬೋದು. ನಿಮ್ಗೆ ಈ ಫ್ಲೇವರ್ ಇಷ್ಟ ಆದರೆ, ಈ ಐಸ್ ಕ್ರೀಮ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.